ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ರಾಣಿ. ಇದು ನನ್ನ ಹೊಸ ಚಾನಲ್. ನನ್ನ ಚಾನಲ್ ಹೆಸರು ರಾಣಿ ಕನಕಪುರ ಲಾಗ್ಸ್. ನಾನು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ದೇವ್ರ ಪೂಜೆ ಎಲ್ಲ ಮುಗಿಸಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಇದ್ಕದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಂಬಣ್ಣ ಬರುವಂತೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ ಎಂದು ಕೇಳ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕೆಂಬಣ್ಣ ಬರುವಂತೆ ಹುರಿದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಎಲ್ಲವನ್ನು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಚಕ್ಕೆ ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಇದು ಅನ್ನಕ್ಕೂ ಹಾಕಬೇಕು ಮತ್ತು ದೋಸೆಗೂ ಹಾಕಬೇಕು. ಆ ರೀತಿ ಮಾಡ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಗಟ್ಟಿಗೆ ಮಾಡ್ಕೋತಾ ಇದ್ದೀನಿ. ನಂತರ ಹುರಿದ ಮಿಶ್ರಣ ಅಂದರೆ ಈರುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಅಂದರೆ ತರಿ ಆಗಬಾರ್ದು, ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡ ನಂತರ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿದ ನಂತರ ಅದಕ್ಕೆ ಒಂದೇ ಒಂದು ಚೂರು, ಯಾಕಂದರೆ ಈರುಳ್ಳಿ ಜಾಸ್ತಿ ಹಾಕಬಾರ್ದು, ಇದಕ್ಕೂ ರುಬ್ಬಕ್ಕೂ ನಾವು ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಆದಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು ಎರಡನ್ನೂ ಹಾಕಿ ಚೆನ್ನಾಗೆ ರೋಸ್ಟ್ ಕಂದು ಬಣ್ಣ ಕೆಂಪಗಾಗುವಂಗೆ. ಯಾವುದೇ ಸಾಂಬಾರು ಮಾಡಲಿ, ಯಾವುದೇ ಪಲ್ಯ ಆಗಲಿ, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದ್ದ ಥರನೇ ಇದ್ದರೆ ನಮಗೆ ಟೇಸ್ಟು, ಸಾಂಬಾರು ಅಷ್ಟೇ, ಬೇರೆ ಏನು ಪಲ್ಯ ಗೊಜ್ಜು ಏನೇ ಆಗಿರ್ಬೋದು, ಸಾಂಬಾರು ಚೆನ್ನಾಗಿರುತ್ತೆ. ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ ನಂತರ ಅದು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಅದನ್ನು ತಿರುಗ್ಕೋಬೇಕು. ನಂತರ ಅದಕ್ಕೆ ನಾವು ನೆನೆಸಿ ಇದಕ್ಕೆ ಇಟ್ಕೊಂಡಿರ್ತೀವಲ್ಲ ಇದ್ಕದ ಬೇಳೆನ, ಅದನ್ನು ತೊಳೆದ್ಬಿಟ್ಟು ನೀಟಾಗೆ ಅದಕ್ಕೆ ಹಾಕ್ಕೊಬೇಕು. ನಿಮಗೆ ಎಷ್ಟು ಬೇಕಷ್ಟು. ನಾನು 2 ಟೈಮ್ಗೆ ಆಗುವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಅನ್ನಕ್ಕೂ ಆಗಲಿ, ಸ್ವಲ್ಪ ದೋಸೆಗೂ ಆಗಲಿ ಅಂತ ಸ್ವಲ್ಪ ಗಟ್ಟಿನೇ ಮಾಡ್ಕೋತಾ ಇದ್ದೀನಿ ನಾನು. ಇದನ್ನು ಪಾತ್ರೆಯಲ್ಲೂ ಮಾಡ್ಬೋದು, ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ದೋಸೆಗಲ್ವಾ, ಸ್ವಲ್ಪ ಗಟ್ಟಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲನೂ ಇದ್ಕದ ಬೇಳೆನ ಅದಕ್ಕೆ ಹಾಕೊಂಡ ತಕ್ಷಣ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದಕ್ಕೆ ಕೆಲವೊಬ್ಬರು ಬಿಸಿನೀರು ಕಾಯಿಸಿ ಹಾಕ್ಕೊತಾರೆ. ನಾನೇನು ಹಾಕ್ಕೊಂಡಿಲ್ಲ, ತಣ್ಣೀರೇ ಹಾಕ್ಕೊತಾ ಇದ್ದೀನಿ. ಇದ್ಕದ ಬೇಳೆನ ಕುಕ್ಕರ್ಗೆ ಹಾಕಿದ ತಕ್ಷಣ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ ತಕ್ಷಣ ಅದಕ್ಕೆ ಅರ್ಧ ಟೊಮೆಟೊ ಜಾಸ್ತಿ ಹಾಕ್ಕೋಬಾರ್ದು, ಹುಳಿ ಆಗುತ್ತೆ. ಹುರಿಯೋಕೆ ಅರ್ಧ ಹಾಕ್ಕೊತೀನಿ. ಅದಕ್ಕೆ ಚೆನ್ನಾಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹುರಿದಿದ ನಂತರ ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ವ ಮಸಾಲೆ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದ ತಕ್ಷಣ ನೀರು ಹಾಕ್ಕೋಬಾರ್ದು, ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು, ಅಂದರೆ ಹುರಿಬೇಕು. ಎಷ್ಟಾಗುತ್ತೋ ಅಷ್ಟು 1 ನಿಮಿಷ ಕಾಲ ಅದನ್ನು ಚೆನ್ನಾಗಿ ಹುರಿಬೇಕು. ಹುರಿದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ನೀರು ನಮಗೆ ಜಾಸ್ತಿ ಗಟ್ಟಿ ಬೇಕೋ, ತೆಳ್ಳೆ ಬೇಕೋ, ಎಷ್ಟು ಬೇಕು ಅದನ್ನು ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ನಾನು ಜೊತೆಗೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಧನಿಯಾ ಪುಡಿಗೆ ಕೆಂಪು ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕ್ಸ್ಕೊಂಡಿರ್ತೀವಿ ನಾವು, ಆದರೂ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಹಂಗಾಗಿ ಸ್ವಲ್ಪ ನಾನು ಇದಕ್ಕೆ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರೋಸ್ಟ್ ಮಾಡ್ಕೊಂಡ ತಕ್ಷಣ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 2 ವಿಸಿಲ್ ಹಾಕ್ಕೊತೀವಿ. 2 ವಿಸಿಲ್ ಹಾಕ್ಕೊಂಡ್ರೆ ಇದ್ಕದ ಬೇಳೆ ಸಾಂಬಾರು ರೆಡಿ ಆಗುತ್ತೆ.